ಸೊ ವೆಲ್ಕಮ್ ಟು ನಮ್ಮ ವೇದಾಂತು SSLC ಚಾನೆಲ್. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, ನಾಳೆ ನಿಮ್ಮ ಮ್ಯಾಥಮೆಟಿಕ್ಸ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಇದೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಓಕೆ, ಸೊ ಕಾನ್ಫಿಡೆಂಟ್ ಆಗಿರಿ. ಪ್ರಿಪ್ರೇಷನ್ ಯಾವ ಹಂತದಲ್ಲೇ ಇರಲಿ, 70% ಆದರೂ ಆಗಿರಬಹುದು, 60% ಆಗಿರಬಹುದು, 80% ಆಗಿರಬಹುದು, ಡೋಂಟ್ ವರಿ. ಆದರೆ ಮಾಡಿರೋ ಪ್ರಿಪ್ರೇಷನನ್ನು ಆ ಪ್ರಿಪ್ರೇಷನಲ್ಲಿ ಪರ್ಫೆಕ್ಟ್ನೆಸ್ ಇರಲಿ. ಅಂದರೆ ಒಂದು ಪ್ರಶ್ನೆನ ನೀವು ಪ್ರೆಸೆಂಟ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಪೂರ್ತಿ ಮಾರ್ಕ್ಸ್ ಬರಬೇಕು. ಆ ರೀತಿ ನಿಮ್ಮ ಪ್ರೆಸೆಂಟೇಷನ್ ಇರಬೇಕು. ಅದು ಯಾವಾಗ ಬರುತ್ತೆ ಅಂದರೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಾಗ, ಅದರ ಇನ್ಡೆಪ್ತ್ ಹೋದಾಗ. ಮ್ಯಾಮ್ ಏನು ಹೇಳ್ತಿದ್ದೀರಾ ಅರ್ಥ ಆಗ್ತಿಲ್ಲ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನಿವತ್ತು ಬಂದಿರೋದು. ಯಾವುದೇ ಎಕ್ಸಾಮಲ್ಲಿ ಸ್ಪೆಷಲಿ ಮ್ಯಾಥಮೆಟಿಕ್ಸ್ನ ಬಗ್ಗೆ ಮಾತಾಡೋದಾದರೆ ಯಾವ ರೀತಿ ಪೇಪರನ್ನು ಪ್ರೆಸೆಂಟ್ ಮಾಡಬೇಕು, ಯಾವ ರೀತಿ ಆನ್ಸರನ್ನು ಬರೆದ್ರೆ ಒಳ್ಳೆ ಸ್ಕೋರನ್ನು, ಅಫ್ಕೋರ್ಸ್ ಆ ಪ್ರಶ್ನೆಗೆ ಇರ್ತಕ್ಕಂಥ ಕಂಪ್ಲೀಟ್ ಮಾರ್ಕ್ಸನ್ನು ನಾವು ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ನಾನು ನಿಮ್ಮ ಹತ್ರ ಇವತ್ತು ಡಿಸ್ಕಸ್ ಮಾಡ್ತಿದ್ದೀನಿ. ಆಲ್ ರೈಟ್. ಸೊ ಮಕ್ಕಳೇ, ಯಾವಾಗಲೂ ನಮ್ಮ ಉತ್ತರ ಹೇಗಿರ್ಬೇಕು ಗೊತ್ತಾ? ಮಾರ್ಕ್ಸ್ ಓರಿಯೆಂಟೆಡ್ ಆಗಿರಬೇಕು. ಅಂದರೆ 1 ಮಾರ್ಕಿಗೆ ಕೇಳಿದರೆ 1 ಮಾರ್ಕಿಗೆ ಎಷ್ಟು ಬೇಕು ಅಷ್ಟನ್ನೇ ಬರೆದ್ರೆ ಸಾಕು. 2 ಮಾರ್ಕ್ಸಿಗೆ ಕೇಳಿದರೆ 2 ಸ್ಟೆಪ್ಪು ಅಥವಾ 3 ಸ್ಟೆಪ್ಪನ್ನು ಬರೆದ್ರೆ ಸಾಕು. ಅದೇ 3 ಮಾರ್ಕ್ಸಿಗೆ ಕೇಳಿದರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಬರೀಬೇಕಾಗತ್ತೆ. ಅಫ್ಕೋರ್ಸ್ ಪ್ರಶ್ನೆಗೆ ತಕ್ಕ ಹಾಗೆ ಉತ್ತರ ಕೂಡ ಇರುತ್ತೆ. ಆದರೆ ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡೋದು ಅದು ತುಂಬ ಇಂಪಾರ್ಟೆಂಟ್. ಒಂದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಮ್ಯಾಥಮೆಟಿಕ್ಸಲ್ಲಿ ನೀವು ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ನಿಮ್ಮ ಪ್ರಾಕ್ಟೀಸ್ ಮೇಲೆ ನಿಂತಿರುತ್ತೆ. ಏಕೆಂದರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಏನೆಲ್ಲ ಸ್ಟೆಪ್ಗಳು ಬರುತ್ತೆ ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ. ಸೊ ಎಲ್ಲವೂ ಡಿಪೆಂಡ್ ಆಗಿರೋದೇ ಪ್ರಾಕ್ಟೀಸ್ನ ಮೇಲೆ. ಮ್ಯಾಥಮೆಟಿಕ್ಸಲ್ಲಿ ನೀವು ಓದೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಿಪ್ರೇಷನ್ ತುಂಬಾ ಇಂಪಾರ್ಟೆಂಟ್. ನೀವೇನು ಬರೆದು ಗೀಚ್ತಿರಲ್ಲ ಪೇಪರ್ನ ಮೇಲೆ, ಅದು ನಿಮ್ಮ ಮೆಮೊರಿಯಲ್ಲಿ ಉಳಿಯುತ್ತೆ. ಏನು ಮಾಡಬೇಕು ಅನ್ನೋ ಐಡಿಯಾನು ಅದೇ ಕೊಡುತ್ತೆ. ಈಗ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈ ಒಂದು ಪ್ರಶ್ನೆ 2 ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆ, ಹೌದಾ? ಇರ್ಯಾಷನಲ್ ನಂಬರ್ನ ಮೇಲೆ ಯಾವಾಗಲೂ ಕೇಳ್ತಾರೆ. ಪ್ರೂವ್ ದಟ್ √5 ಇಸ್ ಆನ್ ಇರ್ಯಾಷನಲ್, ಅಥವಾ ಪ್ರೂವ್ ದಟ್ 2 + √3 ಇಸ್ ಆನ್ ಇರ್ಯಾಷನಲ್ ನಂಬರ್, ಹೌದಾ? ಈ ರೀತಿ ಪ್ರಶ್ನೆ ಕೇಳಿದಾಗ ನಿಮಗೆ ಯಾವ ರೀತಿ 2 ಮಾರ್ಕ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಇವಾಗ ಹೇಳ್ತಿದ್ದೀನಿ. ನೋಡಿ, ಇಲ್ಲಿ ನೋಡಬಹುದು ಸ್ಟಾರ್ಟಿಂಗ್ ಏನಿದೆ ಅಲ್ಲ, ನೀವು ಅಸ್ಯೂಮ್ ಮಾಡೋದು, ಕೋ ಪ್ರೈಮ್ ನಂಬರ್ಸ್ಗಳನ್ನು ಬರೆಯೋದು, ಹೌದಾ? ಈ ಕೋ ಪ್ರೈಮ್ ನಂಬರ್ಸ್ಗಳನ್ನು ಬರೀತೀರಾ, ಇಲ್ಲಿ ತನಕ ನಿಮಗೆ ಅರ್ಧ ಮಾರ್ಕ್ಸನ್ನು ಕೊಡ್ತಾರೆ. ಅದಾದಮೇಲೆ ರಿಅರೇಂಜಿಂಗ್ ದ ಈಕ್ವೇಷನ್, ಹೌದಾ? ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡೋ ಹಾಗಿದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡೋದು. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಲ್ಲ ಅಫ್ಕೋರ್ಸ್, ಹೌದಾ? ಸೊ ಅವ್ರು ಏನು ಮಾಡಿದ್ದಾರೆ, LHS ಅಲ್ಲಿ ಇರೋದನ್ನು RHS ಕಳಿಸಿದ್ದಾರೆ. ಸೊ ಈ ರೀತಿ ಈಕ್ವೇಷನನ್ನು ರಿಅರೇಂಜ್ಮೆಂಟ್ ಮಾಡಿರೋದಕ್ಕೆ ನೋಡಿ, LHS ಅಲ್ಲಿ ಇರೋದನ್ನು RHS ಕಳಿಸೋದಲ್ಲದೆ ಫೈನಲಿ ಒಂದು ಈಕ್ವೇಷನ್ ತಗೊಂಡು ಬಂದಿದ್ದಾರೆ. ಇಲ್ಲಿ ತನಕ ಬರೆದ್ರೆ ನಿಮಗೆ ಅರ್ಧ ಮಾರ್ಕ್ಸ್ ಬರುತ್ತೆ, ಕಂಪ್ಲೀಟ್ ಅರ್ಧ ಮಾರ್ಕ್ಸ್. ಅರ್ಥ ಆಗ್ತಿದೆನಾ? ಆ್ಯಂಡ್ ಅಗೇನ್ ನೀವು ಮುಂದಿನ ಸ್ಟೆಪ್ಪಲ್ಲಿ ಎ ಮತ್ತು ಬಿಗಳು ಎರಡೂ ಕೂಡ ನಾವು ಕೋಪ್ರೈಮ್ ಇಂಟೀಜರ್ಸ್ ಅಂತ ತಗೊಂಡಿದ್ದೀವಿ. ಒಂದು ಕಡೆ ಇರ್ಯಾಷನಲ್ ಬರ್ತಿದೆ, ಮತ್ತೊಂದು ಕಡೆ ರ್ಯಾಷನಲ್ ಬರ್ತಿದೆ. ಹಾಗಿದ್ರೆ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಅಲ್ಲ, ಇದು ನಮ್ಮ ಒಂದು ಅಸಂಪ್ಷನ್ಗೆ ವಿರುದ್ಧ ಇದೆ ಅನ್ನೋ ಸ್ಟೇಟ್ಮೆಂಟನ್ನು ನೀವು ಬರೀತೀರ. ಆವಾಗ ಅಲ್ಲಿಗೆ ಮತ್ತೊಂದು ನಿಮಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಸೊ ಫೈನಲಿ ಯಾವಾಗ ನೀವು ಕನ್ಕ್ಲೂಡ್ ಮಾಡ್ತೀರಾ, ಕೊಟ್ಟಿರುವಂತಹ ಈ ಒಂದು ಎಕ್ಸ್ಪ್ರೆಷನ್ ಏನಿದೆ ಅಲ್ಲ, ಇದು ಇರ್ಯಾಷನಲ್ ಕಂಪ್ಲೀಟ್ಲಿ ಅಂತ ಯಾವಾಗ ನೀವು ಕನ್ಕ್ಲೂಡ್ ಮಾಡ್ತೀರಾ, ಆವಾಗ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಈ ರೀತಿ ಸ್ಟೆಪ್ಗಳು ಏನಿರ್ತಾವಲ್ಲ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಈವನ್ 1 ಮಾರ್ಕ್ ಪ್ರಶ್ನೆ ಆದರೂ ಕೂಡ. ಸೊ ಎಕ್ಸಾಂಪಲ್ ನೋಡೋದಾದರೆ ನೀವಿಲ್ಲಿ ನೋಡಬಹುದು 1 ಮಾರ್ಕ್ ಪ್ರಶ್ನೆನ ನಮಗೇನು ಕೊಟ್ಟಿದ್ದಾರೆ, ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಕೊಟ್ಟಿದ್ದಾರೆ. ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ f(1). ಓಕೆ, f(1) ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಏನು ಮಾಡ್ತೀರಾ, ಕೊಟ್ಟಿರೋ ಎಕ್ಸ್ಪ್ರೆಷನಲ್ಲಿ 1 ಹಾಕ್ತೀರಾ. ಫಸ್ಟು ಎಕ್ಸ್ಪ್ರೆಷನನ್ನು ನೀವು ಬರ್ಕೊಳ್ತೀರಾ. ಎಕ್ಸ್ಪ್ರೆಷನ್ನ ಬರೆದಾದ್ಮೇಲೆ ಅದರಲ್ಲಿ ಎಲ್ಲೆಲ್ಲಿ ಎಕ್ಸ್ ವ್ಯಾಲ್ಯೂ ಇದೆನೋ ಅಲ್ಲೆಲ್ಲ 1 ಹಾಕ್ತೀರಾ. ಇಷ್ಟು ಮಾಡಿದರೆ ನಿಮಗೆ ಅರ್ಧ ಮಾರ್ಕ್ಸನ್ನು ಕೊಡ್ತಾರೆ, ಹೌದಾ? ಅದಾದಮೇಲೆ f(1) ವ್ಯಾಲ್ಯೂ ಏನು ಬರುತ್ತೆ ಅದನ್ನು ಬರೀತೀರಾ, ಕನ್ಕ್ಲೂಡ್ ಮಾಡ್ತೀರಾ, ಅದಕ್ಕೆ ಅರ್ಧ ಮಾರ್ಕ್ಸನ್ನು ಕೊಡ್ತಾರೆ. ಸೊ ಕಡೆಯದಾಗಿ ನಿಮಗೆ ಬರೋದು 1 ಮಾರ್ಕ್. ಅರ್ಥ ಆಗ್ತಿದೆನಾ? ಸೊ ಹಾಗಾಗಿ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನೀವಿಲ್ಲಿ ಏನು ಮಾಡ್ತಿದ್ದೀರ ಗೊತ್ತಾ, ಬೇಸಿಕಲಿ ನೀವೇನು ಕಲ್ತಿದ್ದೀರಾ, ನಿಮಗೇನು ಅರ್ಥ ಆಗಿದೆ ಅನ್ನೋದನ್ನು ಎಕ್ಸಾಮಲ್ಲಿ ಈ ಒಂದು ಎವ್ಯಾಲ್ಯೂಯೇಟರ್ ಏನಿರ್ತಾರಲ್ಲ, ಟೀಚರ್ಸ್ ಯಾರು ಕರೆಕ್ಟ್ ಮಾಡಲಿಕ್ಕೆ ಬಂದಿರ್ತಾರಲ್ಲ, ಕರೆಕ್ಷನ್ ಮಾಡೋದಕ್ಕೆ, ಅವರಿಗೆ ನೀವು ಪ್ರೆಸೆಂಟ್ ಮಾಡ್ತೀರಾ.
ನಾನು ಈ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ, ಈ ರೀತಿ ಬರೀತಿದ್ದೀನಿ ನೋಡಿ ಅಂತ. ದಿಸ್ ಇಸ್ ಹೌ ವಿ ವಿಲ್ ಪ್ರೆಸೆಂಟ್. ಕರೆಕ್ಟ್ ಅಲ್ವಾ? ಸೊ ಅವ್ರಿಗೆ ಅರ್ಥ ಆಗೋದು ಹೇಗೆ? ಬಾಯ್ ಬಿಟ್ಟಂತೂ ಹೇಳಲಿಕ್ಕಾಗಲ್ಲ. ಹಾಗಿದ್ರೆ ನಾವೇನೇ ಮಾಡೋದಿದ್ರೂ ಬರದೇ ಮಾಡಬೇಕು. ಸೊ ಹಾಗಿದ್ರೆ ಏನು ಮಾಡ್ತಿದ್ದೀರಾ ಅನ್ನೋದನ್ನು ಕ್ಲಿಯರ್ ಆಗಿ ಸ್ಟೆಪ್ ವೈಸ್ ಬರೆದಾಗ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮಗೆ ಕಾನ್ಸೆಪ್ಟ್ ಪೂರ್ತಿ ಅರ್ಥ ಆಗಿದೆ ಅನ್ನೋ ಕ್ಲಾರಿಟಿ ಅವರಿಗೂ ಸಿಗುತ್ತೆ. ಸೊ ಕಂಪ್ಲೀಟ್ ಮಾರ್ಕ್ಸ್ ನಿಮ್ಮದಾಗತ್ತೆ. ಆಲ್ ರೈಟ್. ಸೊ ಈ ರೀತಿಯಾಗಿ ಮಕ್ಕಳೇ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ತುಂಬ ಮಕ್ಕಳು ಕೇಳ್ತೀರಾ, ಮ್ಯಾಮ್ ಡೈರೆಕ್ಟಾಗಿ ನಾನು ಈ ಸ್ಟೆಪ್ ಬರಿಬೋದಲ್ಲ, ಆ ಸ್ಟೆಪ್ ಬರೀಲೇಬೇಕಾ, ಇದು ಇಂಪಾರ್ಟೆಂಟಾ ಅಂತ ತುಂಬ ಜನ ಮಕ್ಕಳು ಕೇಳ್ತಿರ್ತೀರ. ಸೊ ಹಾಗಾಗಿ ನಿಮಗೆ ನಾನು ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದು. ಸೊ ಇನ್ನು 3 ಮಾರ್ಕ್ಸ್ ಆಗಿರಬಹುದು, 4 ಮಾರ್ಕ್ಸ್ ಆಗಿರಬಹುದು, ಎಲ್ಲದಕ್ಕೂ ಕೂಡ ಪ್ರತಿಯೊಂದು ಸ್ಟೆಪ್ ಇರುತ್ತೆ. ತುಂಬಾ ಇಂಪಾರ್ಟೆಂಟ್. ನೀವು ನಾನು ಸೆಷನ್ಗಳಲ್ಲಿ ಸಾಲ್ವ್ ಮಾಡಿಸ್ತಿರ್ತೀನಲ್ಲ, ಆ ಒಂದು ಸ್ಟೆಪ್ಗಳನ್ನು ನೋಡಿ ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ನಿಮಗೆ ಗೊತ್ತಿಲ್ಲ ಅಂತಂದರೆ. ಓಕೆ, ಆಲ್ ರೈಟ್. ಸೊ ಇಷ್ಟು ಹೇಳ್ತಾ ಮಕ್ಕಳೇ, ಡೆಫಿನೆಟ್ಲಿ ನೀವು ನಾಳೆ ಒಳ್ಳೆ ಸ್ಕೋರನ್ನು ಮಾಡ್ತೀರಾ. ಮತ್ತು ನಿಮ್ಮ ಒಂದು ಪೇಪರ್ ಏನಿರುತ್ತಲ್ಲ ಅದು ಈಸಿಯಾಗೇ ಇರುತ್ತೆ. ಸೊ ನಿಮಗೆ ಹಾರ್ಡ್ ಅಂತ ಒಂದು ವೇಳೆ ಏನಾದರೂ ಅನಿಸಿದರೆ ಎಲ್ಲಾದರೂ ಪಾಯಿಂಟಲ್ಲಿ ಚಿಂತೆ ಬೇಡ, ಮತ್ತೆ ನೀವು ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಇರುವಂಥ ಒಂದು ಟೈಮ್, ಅವಕಾಶ ಅಂತ ಅಂದ್ಕೊಳ್ಳಿ. ಆಲ್ ರೈಟ್. ಸೊ ಭಯ ಬೇಡ, ಕಾನ್ಫಿಡೆಂಟ್ ಆಗಿರಿ, ಚೆನ್ನಾಗಿ ಎಕ್ಸಾಮನ್ನು ಬರೀರಿ ಅಂತ ಹೇಳ್ದ ಮತ್ತೊಮ್ಮೆ ಆಲ್ ದ ಬೆಸ್ಟ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.